ಏನು ಒರೆಯದ ನನ್ನನ್ನು ಹಾಜರಿ ಎಂದು ಕರೆಯಿಸಿ ನನಗೆ ವಿಷಪಾನ ಮಾಡಿದರು. ಅಲ್ಲದೆ ಹೊರಗಿನ ಮನೆಯಲ್ಲಿ ನನ್ನನ್ನು ಬೈದರು. ಓ ನೀಚರ ಮರಣವನ್ನು ನನ್ನ ಕಣ್ಣಾರ ಕಾಣುವುದರಗ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ಗಜ, ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಶಾಂತಿ ಅಗ್ರಜ, ಧರ್ಮಪುತ್ರ, ಧರ್ಮವೆಂದು ನಂಬಿರುವ ನಮ್ಮನ್ನು ಆ ಸ್ತ್ರೀಯರಿಯು ಎಂದಿಗೂ ಕೈ ಬಿಡುವುದಿಲ್ಲ. ಇನ್ನ ಚಿಂತೆಯನ್ನು ದೂರ ಮಾಡುವ ಅಗ್ರಜ. ಆ ಕೌರವರು ನಮಗೆ ಅರಗಿನ ಮನೆಯನ್ನು ಮಾಡಿ ದಹಿಸಿದಾಗಲೇ ಅವರನ್ನು ಕೊಲ್ಲಬೇಕೆಂದು ಪ್ರಯತ್ನಿಸಿದೆ. ಆದರೆ ನಿಮ್ಮ ಸತ್ಯವೆಂಬ ಪಾಶವು ನನ್ನನ್ನು ಬಂಧಿಸಿತು. ಹೋಗಲಿ ಬಿಡಿ, ಸಮಯವು ಒದಗುವ ತನಕ ಶಾಂತಿಯಿಂದಿರುವುದೇ ಮೇಲು ಅಗ್ರಜ, ಶಾಂತಿಯಿಂದಿರುವುದೇ ಮೇಲು. ಕ್ರೋಧ ಎಂಬ ಕಾಲಾಗ್ನಿಯು ನನ್ನ ಹೃದಯದಲ್ಲಿ ಹತ್ತಿ ಉರಿಯುತ್ತಿರುವುದು. ಆ ನನ್ನ ವೈರಿಗಳನ್ನು ಧ್ವಂಸ ಮಾಡುವ ತನಕ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ಅಗ್ರಜ, ಶಾಂತಿ ಇಲ್ಲ. ಅಗ್ರಜ, ಸಹೋದರ, ಕೌರವರು ಮಾಡಿರುವ ಮೋಸದ ಕುತಂತ್ರಕ್ಕೆ ಜನ್ಮ ಜನ್ಮಾಂತರಕ್ಕೂ ಮರೆಯಲು ಸಾಧ್ಯವಿಲ್ಲ. ಆ ಕೌರವರನ್ನು ಕಡಿಯುವ ತನಕ ಮನಸ್ಸಿಗೆ ನೆಮ್ಮದಿಯಲ್ಲಿ ಬರುವುದು ಅಗ್ರಜ. ಸಹೋದರರೇ, ನಿಮ್ಮ ಮಾತುಗಳನ್ನು ನಾನು ನಂಬಲೇಬೇಕು. ಆ ಕೌರವರು ಮಾಡಿರುವ ಮೋಸದ ಕೃತ್ಯಗಳನ್ನು ಜನ್ಮ ಜನ್ಮಾಂತರಕ್ಕೂ ಮರೆಯಲು ಸಾಧ್ಯವಿಲ್ಲ. ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆಯು ಕಾಣುತ್ತಿರುವುದು ಸಹೋದರರೇ. ಸಹೋದರರೇ, ನನ್ನ ಮನಸ್ಸಿನ ಚಿಂತೆಯು ಮತ್ತೇನಿಲ್ಲ. ನಮ್ಮ ತಂದೆಯಾದ ಪಾಂಡವರಾಜರಿಗೆ ವರ್ಷಕ್ಕೊಮ್ಮೆ ಪಿತೃತರ್ಪಣವನ್ನು ಮಾಡಿ ನಮ್ಮ ಮನಸ್ಸಿನ ಚಿಂತೆಯನ್ನು ಪರಿಹರಿಸಿಕೊಳ್ಳುವುದೇ ನಮ್ಮ ಕರ್ತವ್ಯ. ಇದಕ್ಕೆ ನಿಮ್ಮೆಲ್ಲರ ಇಷ್ಟವೇನು ಸಹೋದರರೇ? ಅಗ್ರಜ, ನಿಮ್ಮ ಮಾತಿಗೆ ಬೆದ್ದು ಹಾಕಲು ಸಾಧ್ಯವೇ? ತಂದೆಯವರ ಕಾರ್ಯವನ್ನು ಮಾಡೋದಾದರೆ ನಮ್ಮೆಲ್ಲರಿಗೂ ಸಂತೋಷದ ವಿಚಾರವೇ ಅಗ್ರಜ, ಸಂತೋಷದ ವಿಚಾರವೇ. ಅಗ್ರಜ, ನಮ್ಮ ತಂದೆಯ ತರ್ಪಣವನ್ನು ಮಾಡಲು ನಮಗೆ ಅನುಮಾನವೇ. ಈ ಕಾರ್ಯವನ್ನು ಅಗತ್ಯವಾಗಿ ನಡೆಸಬಹುದು. ಅಗ್ರಜ, ಸಹೋದರ, ತಮ್ಮ ಆಲೋಚನೆ ಏನೆಂದು ತಿಳಿಸಿರಿ ಅಗ್ರಜ. ನಕುಲ ಸಾಧನೆ, ಈ ಕಾರ್ಯಕ್ಕೆ ಯಾವ ಸಾಮಗ್ರಿಗಳು ಅಣಿಯಾಗಬೇಕು ಬೇಗ ಜಾಗೃತಗೊಳಿಸಿರಿ. ಹಾಗೆ ಆಗಲಿ ಅಗ್ರಜ. ನಾವಿನ್ನು ಬರಬೇಕು. ಅರ್ಜುನ, ಅಗ್ರಜ, ತಂದೆ ತರ್ಪಣಕ್ಕೆ ಶ್ರೀಕೃಷ್ಣ ಪರಮಾತ್ಮನನ್ನು ಬಿಟ್ಟು ನಾವು ಎಂದೆಂದೂ ರಚಿಸಿಲ್ಲ. ನೀವು ಬೇಗ ದ್ವಾರಕೆಗೆ ಹೋಗಿ ಬಲರಾಮರ ಸಮೇತ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬಾ ಪಾರ್ಥ. ಹಾಗೆ ಆಗಲಿ ಅಗ್ರಜ. ನಾನೀಗಲೇ ಪರಮಾತ್ಮನಿರುವ ದ್ವಾರಕಾವತಿಗೆ ಹೋಗಿ ಬರುವೆನು. ಭೀಮಸೇನ, ಅಗ್ರಜ, ನಿನಗೊಂದು ವಿಚಾರವನ್ನು ತಿಳಿಸುವರು. ಸ್ವರ್ಗವಾಸಿಯಾದ ನಮ್ಮ ತಂದೆಯಾದ ಪಾಂಡವರಾಜನಿಗೆ ವರ್ಷಕ್ಕೊಮ್ಮೆ ಪಿತೃತರ್ಪಣವನ್ನು ಬಂಧುಗಳ ಸಂತೋಷಪಡಿಸಬೇಕಾದರೆ ಬಂಧುಗಳ ಸಮೇತ ಈ ಕಾರ್ಯವನ್ನು ನಡೆಸಬೇಕು. ಆದ್ದರಿಂದ ಆ ಬಂಧುಗಳಾದ ಕೌರವರನ್ನು ಕರೆದುಕೊಂಡು ಬಾ ಭೀಮಸೇನ. ಈ ಕಾರ್ಯವನ್ನು
ಶಾಂತಿ. ಅವರು ಮಾಡಿದ ಕರ್ಮವು ಅವರನ್ನೇ ಸುಡುವುದಲ್ಲದೆ ಬೇರೆಯವರ ಅವರನ್ನು ಏನೂ ಮಾಡಲಾರದು. ವಿಜಯಲಕ್ಷ್ಮಿ ಒಬ್ಬರ ಅಧೀನದಲ್ಲಿಲ್ಲ. ಯಾರು ತಲೆವಾಗಿ ನಡೆಯುವರು ಅವರಲ್ಲಿ ವಿಜಯಲಕ್ಷ್ಮಿಯ ಕಾಂತಿಯು ಹೊಳೆಯುವುದೂ ಭೀಮಸೇನ. ನನ್ನ ಮಾತನ್ನು ನಂಬು ಭೀಮಸೇನ. ಅಂಗ್ರಜ, ನಿಮ್ಮ ಮಾತಿನಿಂದ ಹೋಗಿ ಓ ಕೌರವರನ್ನು ಹಬ್ಬಕ್ಕೆ ಕರೆಯುತ್ತೇನೆ. ಬಂದರೆ ಸರಿ, ಇಲ್ಲದಿದ್ದರೆ ನಿಮ್ಮ ಹಬ್ಬ ಇಲ್ಲಿ ನಿಮ್ಮದೇ, ನನ್ನ ಹಬ್ಬ ಇಲ್ಲಿ ನನ್ನದೇ. ಹೇಳ ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ಶಾಂತಿಗೊಳಿಸಿಕೋ. ನೀನು ಹೋದಾಗ ಬುದ್ಧಿವಂತನಾದವನು ತನ್ನ ಅಪರಾಧವನ್ನು ತಾನೇ ಆಲೋಚಿಸುವನು. ನೀನು ಹೋದಾಗ ಭೀಷ್ಮಾಚಾರ್ಯರಿಲ್ಲವೇ ಇದರಲ್ಲೂ ಸಹ ಇರುವರು. ಅವರೇ ದುರ್ಯೋಧನನಿಗೆ ಶಾಂತಿಯನ್ನು ಹೇಳಿ ಬಾ ಭೀಮಸೇನ. ಹೋಗಿ ಹೋಗಲಿ, ಅವನಿಂದ ಬರೆಯನು. Thank you.